ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿ ಹೋಗಿತ್ತು ಸವಾರಿ? ನಿನ್ನೆ ಕೇಳ್ತಾ ಇರೋದು ಎಲ್ಲಿ ಹೋಗಿದ್ದೆ, ಎಲ್ಲೆಲ್ಲಿ ಅಂತ ಹುಡ್ಕೋದು. ನಿನ್ನ ಫೋನ್ ಮಾಡಿದ್ರೆ ಫೋನು ತೆಗಿಯಲ್ಲ. ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಎಲ್ಲ ರಿಪೋರ್ಟ್ ಕೊಡ್ತೀನಿ. ಹಾ, ಕೊಡ್ಬೇಕು. ನಿನ್ ಹೆಂಡತಿಗೆ ರಿಪೋರ್ಟ್ ಕೊಡದೆ ಇನ್ ಯಾರಿಗೆ ಕೊಡ್ತೀಯಾ? ನಾನು ಹೆಂಡತಿಗೆ ರಿಪೋರ್ಟ್ ಕೊಡ್ಕೋತೀನಿ, ಹೋಗು. ನಿನ್ಗೇನು ಕೊಡ್ಲಿ? ನಿನ್ ಹೆಂಡತಿ ನಾನೇ. ನನ್ಗೆ ಹೇಳು, ಎಲ್ಲಿ ಹೋಗಿದ್ದೆ? ನಾನು ಬಾಲನ್ ಜೊತೆ ಆಚೆ ಹೋಗಿದ್ದೆ. ಡಬ್ಬ ನನ್ನ ಮಗ ಮೆದ್ಲಿಗೆ ಕೈ ಹಾಕ್ಬಿಟ್ಟ. ಅವನ ಜೊತೆ ನೀನ್ ಯಾಕೆ ಹೋದೆ? ಅವನ ಜೊತೆ ಓಡಾಡಕ್ ನಂಗೆ ಆಸೆ ನೋಡು, ಅದಕ್ಕೆ ಹೋಗಿದ್ದೆ. ಅಲ್ಲ, ನಿಮ್ಮ ಅಕ್ಕ ಅವನಲ್ಲಿ ಏನ್ ನೋಡಿ ಮದುವೆ ಆದ್ಲು? ಅವನು ಅವ್ನ ಬಿಲ್ಡಪ್ಗಳು ಸಾಕಾಗೋಯ್ತು. ಅವನಂತದ್ದೇನು ಹೇಳ್ದ? ಸುಳ್ಳು, ನಿಜದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾನೆ. ಅಪ್ಪ, ನನಗೇನೋ ಡೌಟು, ಈ ಬಂಡಲ್ನೆಲ್ಲ ನಂಬಿ ದಿವ್ಯಾ ಅವನ ಮದುವೆ ಆದ್ಲಾ ಅಂತ. ನನಗೂ ಅದೇ ಡೌಟು. ಅರ್ಧ ದಿನ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ನೀನು ನನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವ್ನ ಬಾಲನ್ ಬಾಯಿ ಬಿಡಿಸ್ತಾ ಇದ್ದೆ. ಇವಾಗಲೂ ಬಿಡಿಸು, ಯಾರು ಬೇಡ ಅಂದಿದ್ದು? ಇಲ್ಲ, ಆಗಲ್ಲ ಕಣಯ್ಯ. ಬಾಲನ್ಗೇನಾದರೂ ಹೇಳಿದ್ರೆ ಅಕ್ಕ ತಡ್ಕೊಳಲ್ಲ. ನನಗೇನೋ ಹೊಟ್ಟೆ ಕಿಚ್ಚು, ಅವ್ನು ಕಂಡ್ರೆ ನನಗಾಗಲ್ಲ ಅನ್ನೋ ಥರ ಆಡ್ತಾಳೆ. ಹೋಗ್ಲಿ ಬಿಡು ಸತ್ಯ, ಒಂದಲ್ಲ ಒಂದಿನ ಅವಳಿಗೆ ಸತ್ಯ ಗೊತ್ತಾಗತ್ತೆ. ಆದರೆ ಹಾಳಾಗ್ತಾ ಇರೋದು ನಮ್ಮ ಅಕ್ಕನ ಲೈಫ್ ಅಲ್ವಾ ಅಮೂಲ್ ಬೇಬಿ? ನನಗೆ ಅದೇ ಯೋಚನೆ. ತಂಗಿ ಅನ್ನೋ ಪ್ರೀತಿ ಅವಳಿಗೂ ಇರಬೇಕಲ್ವ ಸತ್ಯ? ನೀನು ಅವಳಿಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ ನೋಡು. ಪ್ರೀತಿ ಅನ್ನೋದು ಎರಡು ಕಡೆಯಿಂದನೂ ಇರಬೇಕು. ಒಂದೇ ಕಡೆ ಇದ್ದರೆ ಅದೊಂಥರ ತಳ ಇಲ್ಲದೆ ಇರೋ ಬಿಂದಿಗೆ ಥರ, ಎಷ್ಟು ನೀರು ಸುರಿದ್ರು ಅದು ಖಾಲಿನೇ. ನಮ್ಮ ಪ್ರೀತಿನೂ ಹಾಗೇನಾ ಅಮೂಲ್ ಬೇಬಿ? ಇಲ್ದೇ ಇರೋ ಖಾಲಿ ಬಿಂದಿಗೆ ತರ. ಅಮ್ಮ ತಾಯಿ, ಇದು ನಮ್ಮಿಬ್ಬರ ವಿಷಯಕ್ಕೆ ಹೇಳಿದ್ದಲ್ಲ. ಏನಾದ್ರೂ ನೀನ್ ಯಾವುದಕ್ಕೂ ಲಿಂಕ್ ಮಾಡಿ ಮಾತಾಡೋ ಬುದ್ಧಿ ಬಿಡೋದೇ ಇಲ್ಲ ಅಲ್ವಾ? ಸರಿ ಬಿಡಪ್ಪ. ಆದ್ರೆ ಒಂದ್ ವಿಷಯ, ನಮ್ಮ ಏರಿಯಾದಲ್ಲಿ ಆ ಬಾಲನ್ ಜೊತೆನೋ ಅಥವಾ ಒಬ್ನೇ ತಿರುಗಾಡ್ಬೇಡ. ನನ್ನನ್ನು ಕರಿ, ನಾನು ಬರ್ತೀನಿ. ಯಾಕೆ? ನನ್ಗೇನು ಭಯನಾ? ಓ, ನಿನ್ನ ನಾನು ಎಲ್ಲ ಕಡೆ ಜೊತೆಲಿ ಸುತ್ತಾಡಿಸ್ಲಿ ಅಂತ ನಿಂಗೆ ಆಸೆ ಅಲ್ವಾ? ನೀನ್ ಹೇಗಾದ್ರೂ ತಿಳ್ಕೊ, ಆದ್ರೆ ನಾನು ಹೇಳಿದ್ ನಿನ್ ಸೇಫ್ಟಿಗೆ. ಮೊದ್ಲೇ ಅಮೂಲ್ ಬೇಬಿ ನೀನು ಮುದ್ದಾಗಿ ಬೇರೆ ಇದ್ಯಾ. ನಮ್ಮ ಏರಿಯಾ ಜನರಿಗೆ ಗೊತ್ತಾದ್ರೆ ಉಡಾಯಿಸ್ಬಿಡ್ತಾರಷ್ಟೇ. ಹಲೋ, ಸತ್ಯನ್ ಗಂಡ ನಾನು. ನನ್ನ ವಿಷಯಕ್ಕೆ ಯಾರು ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಲೋ, ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದೆಯಾ? ಏನಂದೆ ನೀನು? ಹೇಳು ಹೇಳು, ಅದನ್ನ ಇನ್ನೊಂದ್ಸಲಿ ಹೇಳು. ಹಲೋ, ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದೆಯಾ ಅಂದೆ. ಅದಲ್ಲ, ಅದಕ್ಕಿಂತ ಮುಂಚೆ ಏನೋ ಹೇಳಿದ್ಯಲ್ಲ. ಹಲೋ, ಏನೇನೋ ಅನ್ಕೊಂಡು ಸುಮ್ಮನೆ ನೀನೇ ಸೆಲ್ಫ್ ಹಾಕೋಬೇಡ. ನೀನೇ ಇಷ್ಟೊಂದು ಪವರ್ಫುಲ್ಲು, ನಾನು ನಿನ್ನ ಗಂಡ, ನಾನು ಇನ್ನೆಷ್ಟು ಪವರ್ಫುಲ್ ಇರ್ಬೋದು ಅನ್ನೋ ಕಾಂಟೆಕ್ಸ್ಟಲ್ಲಿ ಅದನ್ನು ಹೇಳಿದೆ ಅಷ್ಟೇ. ಅಷ್ಟೇನಾ? ದಿವ್ಯಕ್ಕ ಹೇಳೋದು ಸರಿಯಾಗೇ ಇದೆ. ಮಠ ಸೇರ್ಕೋಬೇಕು ನೀನು. ಸತ್ಯ, ಪದೇ ಅದನ್ನು ಹೇಳಿದ್ರೆ ಚೆನ್ನಾಗಿರಲ್ಲ ನೋಡು. ಅಷ್ಟಕ್ಕೂ ಅವಳು ಯಾರು ನನ್ನ ಮಠ ಸೇರ್ಸಕ್ಕೆ? ಮತ್ತಿನ್ನೇನಪ್ಪ, ಹೆಂಡತಿ ಜೊತೆ ಓಡಾಡೋದು ಬಿಟ್ಟು ಒಬ್ಬೊಬ್ಬನೇ ಓಡಾಡ್ತಿರ್ತೀಯ. ಇದು ನಿನ್ನ ಏರಿಯಾನೇ,
ಹೊಸದಾಗಿ ನೋಡೋಕ್ಕಿರುತ್ತೆ. ನನಗೆ ನಮ್ಮ ಏರಿಯಾದಲ್ಲಿ ನಿನ್ ಜೊತೆ ಓಡಾಡಬೇಕು ಅಂತ ಖುಷಿ. ಜೊತೆಗೆ ನಮ್ಮ ಏರಿಯಾದಲ್ಲಿ ನಮ್ಮ ಹವಾ ಏನಿದೆ ಅಂತ ನಿನಗೆ ಗೊತ್ತಾಗ್ಬಾರ್ದಾ? ಅವೆಲ್ಲ ನಂಗೆ ಗೊತ್ತಿದೆ. ಇವಾಗ ಏನ್ ನಿನ್ ಪ್ರಾಬ್ಲಮ್ಮು? ಕರ್ಮ, ಎಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ ಅಲ್ಲ. ಆ ಬಾಲನ್ ಜೊತೆ ಸುತ್ತಾಡೋ ಬದಲು ನನ್ನ ಜೊತೆ ಸುತ್ತಾಡಯ್ಯ ಅಂತ ಹೇಳ್ತಿದ್ದೀನಿ. ನಮ್ಮ ಏರಿಯಾದಲ್ಲಿ ಒಂದು ರೊಮ್ಯಾಂಟಿಕ್ ವಾಕ್ ಹೋಗಿ ಬರೋಣ ಅಂತ ಹೇಳ್ತಾ ಇದ್ದೀನಿ. ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು. ನಮ್ಮ ಅಕ್ಕನಷ್ಟು ಪುಣ್ಯ ನಾನು ಮಾಡಿಲ್ಲ. ನಾನು ನಿನಗೆ ಒಂದು ಪೆನ್ನು ಪೇಪರ್ ಕೊಡ್ತೀನಿ, ಚಿತ್ರ ಬಿಡಿಸು, ಬೇಕಿದ್ರೆ ಭಜನೆನೂ ಮಾಡು, ನಿನಗದೇ ಸರಿ. ಸುಮ್ಮನೆ ನೀನು ನನ್ನ ಕೆಣಕ್ತಾ ಇರಬೇಡ. ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ಇರೋದನ್ನ ಹೇಳ್ತಾ ಇದ್ದೀನಿ ಕೇಳು. ಅಕ್ಕ ಬಾಲ ನಿನಗಿಂತ ಗ್ರೇಟು ಅಂತ ಕೊಚ್ಕೋತಾಳೆ. ಅದೆಷ್ಟು ಸತ್ಯನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಕ್ವಾಲಿಟಿಲಂತೂ ಬಾಲ ನಿನಗಿಂತ ಗ್ರೇಟ್. ಯಾವುದು ಗೊತ್ತಾ? ಗಂಡ ಅನ್ನೋ ಕ್ವಾಲಿಟಿಲಿ ಬಾಲ ಅಕ್ಕನ ಎಷ್ಟು ಪ್ರೀತಿ ಮಾಡ್ತಾನೆ, ಎಷ್ಟು ಚೆನ್ನಾಗಿ ನೋಡ್ಕೋತಾನೆ. ಗಂಡ ಅಂದ್ರೆ ಬಾಲನ್ ಥರ ಇರಬೇಕು. ಗ್ರ್ಯಾಂಡ್ ಮಾ, ಐ ಆಮ್ ವೆರಿ ಟಯರ್ಡ್. ನಾನು ಹೋಗಿ ಮಲ್ಕೋತೀನಿ. ಧಾರಾಳವಾಗಿ, ಬೈ ಆಲ್ ಮೀನ್ಸ್. ಅಳಿಯಂದ್ರೆ ಊಟಕ್ಕೆ ನಿಮ್ಮನ್ನು ಎಬ್ಸೋದಾ ಅಥವಾ ನೀವು ಹೇಳೋವರೆಗೂ ಕಾಯೋದಾ? ಅದೆಲ್ಲ ಏನು ಬೇಡ ಅಜ್ಜಿ, ನೀವುಗಳೆಲ್ಲ ಮುಗಿಸ್ಕೊಳ್ಳಿ, ನಾನು ಎದ್ಮೇಲೆ ನೋಡ್ಕೋತೀನಿ. ಏನ್ರಿ, ಏನು ಆಮೇಲೆ ನೋಡ್ಕೊಳ್ಳೋದು? ಏ ದಿವ್ಯಾ, ಅಳಿಯಂದ್ರು ಸುಸ್ತಾಗಿದ್ದಾರಂತೆ, ರೆಸ್ಟ್ ಮಾಡ್ತೀನಿ ಅಂತಂದ್ರು. ಧಾರಾಳವಾಗಿ ಮಲ್ಕೊಳ್ಳಿ ಅಂತಂದೆ. ಊಟಕ್ಕೆ ಎಬ್ಸೋದಾ ಬೇಡವಾ ಅಂತ ಕೇಳ್ತಾ ಇದ್ದೆ ಕಣೆ. ಏನ್ರಿ, ಈಗಲೇ ಮಲ್ಕೋತೀರಾ? ಅದು ಇಲ್ಲ. ಇನ್ನಲ್ಲಿ ಈ ನನ್ನ ಮಗ ಎಲ್ಲಂದ್ರಲ್ಲಿ ಮಲಗ್ತೀನಿ ಹೇಳ್ತೀನಿ ಅಂತಿದ್ರೆ ನಾನು ಮೇಂಟೈನ್ ಮಾಡಿರೋ ಪ್ರೆಸ್ಟೀಜ್ ಏನಾಗ್ಬೇಡ. ಥೂ, ಸ್ವಲ್ಪನೂ ಸೆನ್ಸೇ ಇಲ್ಲ. ಏ ದಿವ್ಯಾ, ಅಳಿಯಂದ್ರೆ ಮಲ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಡೆ. ಏನು ವ್ಯವಸ್ಥೆ ಮಾಡ್ಕೊಡ್ಲಿ ಅಜ್ಜಿ? ಇಲ್ಲೇ ಚಾಪೆ ಹಾರಿಸ್ಬಿಟ್ಟು ಮಲ್ಕೊ ಅಂತ ಹೇಳ? ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ನಾನಾದ್ರೆ ಇಲ್ಲೇ ಹುಟ್ಟಿರೋಳು, ಅಡ್ಜಸ್ಟ್ ಮಾಡ್ಕೋತೀನಿ. ಆದರೆ ನನ್ನ ಗಂಡ ಕುಬೇರನ್ ವಂಶದವನು. ಅವ್ರು ಹೇಗಜ್ಜಿ ಚಾಪೆ ಮೇಲೆ ಮಲ್ಕೋತಾರೆ? ಒಂದು ರೂಮ್ ಆದ್ರೂ ಬೇಡವಾ? ಹಾಳಾಗೋಗ್ಲಿ, ಅಟ್ಲೀಸ್ಟ್ ಒಂದು ಕಾಟ್ ಆದ್ರೂ ಬೇಡವೇನಜ್ಜಿ? ಇದೊಳ್ಳೆ ಕತೆ ಆಯ್ತು ದಿವ್ಯಾ ನಿಂದು. ಓಡಿಸ್ಕೊಂಡು ಹೋಗೋಕ್ಕೆ ಕೂಚಲಿನ ಮನೆ ಮಗಳೇ ಆಗಬೇಕು. ಇಲ್ಲಿ ಬಂದಾಗ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? ಆಗಲ್ವಾ ಅಳಿಯಂದ್ರೆ? ಎಸ್ ಎಸ್, ನನಗೇನು ಪ್ರಾಬ್ಲಮ್ ಇಲ್ಲ. ರೀ, ಸ್ವಲ್ಪ ಸುಮ್ಮನೆ ಕುತ್ಕೋತೀರಾ? ಅಲ್ಲಿ ನೋಡಿದ್ರೆ ಆ ಸತ್ಯ ಕಾರ್ತಿಕಿಗೆ ಬೆಡ್ರೂಮೇ ಕೊಟ್ಟಿದ್ದಾರೆ. ಹಂಗೆ ನೋಡಿದ್ರೆ ಅವ್ರಿಗಿಂತ ದೊಡ್ಡವ್ರು ನಾವು. ಅದು ಅಲ್ಲದೆ ಈ ಮನೆ ಹಿರಿ ಮಗಳು ನಾನು. ನಮ್ಗೆ ಇಲ್ಲಿ ಸರಿಯಾದ ವ್ಯವಸ್ಥೆನೇ ಇಲ್ಲ. ನಮಗಿಲ್ಲಿ ಅನ್ಯಾಯ ಆಗ್ತಿದೆ. ಮುಚ್ಚೆ ಬಾಯಿ. ಅನ್ಯಾಯ ಅಂತೆ ಅನ್ಯಾಯ. ನೀನ್ ನ್ಯಾಯವಾಗಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸತ್ಯ ಮತ್ತೆ ಅಳಿಯಂದ್ರು ನ್ಯಾಯವಾಗಿದ್ದಾರೆ, ಅದಕ್ಕೆ ಅವ್ರಿಗೆ ಮರ್ಯಾದೆ. ಅಮ್ಮ, ಪದೇ ಪದೇ ನನ್ನನ್ನ ಅವಳ ಜೊತೆ ಹೋಲಿಸ್ಬೇಡ. ನನ್ನ ರೇಂಜ್ ಏನು ಅವಳ ರೇಂಜ್ ಏನು ಅಂತ ತಿಳ್ಕೊಂಡು ಮಾತಾಡು. ಏಯ್, ಕಂಡಿದ್ದೀನಿ, ಕೂತ್ಕೊಳ್ಳೆ. ರೇಂಜ್ ಅಂತೆ, ರೇಂಜು. ನಿಮ್ಮನ್ನ ಒಳಗೆ ಬಿಟ್ಕೊಂಡಿರೋದೇ ಹೆಚ್ಚು. ಅಂಥದ್ರಲ್ಲಿ ಅದು ಬೇಕು ಇದು ಬೇಕು ಅಂತ ಕೇಳೋದಕ್ಕೆ ಶುರು ಮಾಡಿಬಿಟ್ಟಿದೆಯಲ್ಲ. ಇದ್ದದ್ರಲ್ಲಿ ಹೊಂದ್ಕೊಂಡು ಹೋಗೋದು ಕಲಿಬೇಕು. ಅಮ್ಮ, ನಾವೇನಿಲ್ಲಿ ಗತಿ ಇಲ್ಲದೆ ಬಂದಿಲ್ಲ. ಆಫ್ಟರ್ ಆಲ್ ಒಂದು ಬೆಡ್ರೂಮ್ ಕೇಳಿದ್ವಿ ಅಷ್ಟೇ. ಅದು ತಪ್ಪ? ಇವಳೇ ನನ್ನ ಪರವಾಗಿ ಈ ರೇಂಜಿಗೆ ಬ್ಯಾಟಿಂಗ್ ಮಾಡ್ತಾವಳೆ. ಇವ್ರ ಅಮ್ಮ ನೋಡಿದ್ರೆ ಫೀಲ್ಡೇ ಕ್ಲಿಯರ್ ಮಾಡೋ ಥರ ಇದ್ದಾರೆ. ಹಾಗೇನಾದರೂ ಆದರೆ ಈ ಮನೆಯಿಂದ ಗೇಟ್ ಪಾಸ್ ಸಿಗುತ್ತೆ. ನೋ, ಹಂಗಾಗಬಾರ್ದು. ನಮ್ಮನೇಲಿ ಇರೋ ಜಾಗ ಇಷ್ಟು. ಹೊಂದ್ಕೊಂಡು ಹೋಗೋರಿಗೆ ಜಾಗ ಇದೆ. ನಿನ್ನ ಕೈಲಿ ಹೊಂದ್ಕೊಂಡು ಹೋಗೋಕೆ ಆಗುತ್ತೋ ಇಲ್ವೋ ಅಂತ ನೀನೇ ಡಿಸೈಡ್ ಮಾಡು. ಹೊಂದ್ಕೊಂಡು ಹೋಗೋಕ್ಕಾಗತ್ತೆ ಅತ್ತೆ?
ಹೊಂದ್ಕೊಂಡು ಹೋಗಕ್ಕಾಗುತ್ತೆ ದಿವ್ಯಾ? ಒಂದು ಸಣ್ಣ ಬೆಡ್ರೂಮ್ ಮ್ಯಾಟ್ರಿಗೆ ಮಾಮಿನ್ ಲೋ ಜೊತೆ ಅಷ್ಟೊಂದೆಲ್ಲ ಜಗಳಾಡ್ಬೇಕಾ? ನನಗಿದೆಲ್ಲ ಇಷ್ಟ ಆಗಲ್ಲಪ್ಪ. ನಿಮ್ಗಿದೆಲ್ಲ ಆಗಲ್ಲ ಅಂತ ತಾನೆ ನಾನು ಇವ್ರ ಹತ್ರ ಜಗಳ ಆಡ್ತಾ ಇರೋದು. ಅಂದರೆ ನನಗೆ ಈ ಜಗಳ ಪಗಳ ಎಲ್ಲ ನೋಡ್ಕೊಂಡಿರೋಕ್ಕಾಗಲ್ಲ ದಿವ್ಯಾ. ನನಗೆ ಪೀಸ್ ಇಂಪಾರ್ಟೆಂಟ್. ಪೀಸು ಅಂದರೆ ನೆಮ್ಮದಿ ಮುಖ್ಯ ಅಂತ ಹೇಳಿದೆ ಗ್ರ್ಯಾಂಡ್ ಮಾ. ಮಿಡಲ್ ಕ್ಲಾಸ್ ಮನೇಲಿ ಇದೆಲ್ಲ ಮಾಮೂಲಿ. ದಿವ್ಯಾ, ಬೆಡ್ರೂಮ್ ಇಲ್ದೇ ಇದ್ರೆ ಏನು, ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಏನು ದಿವ್ಯಾ, ನೀನು ಗಂಡನಿಗಿರೋಷ್ಟು ಒಳ್ಳೆ ಬುದ್ಧಿ ಕೂಡ ನಿನಗಿಲ್ವಲ್ಲೇ? ಈ ಗುಣ ಇರೋದಕ್ಕೆ ನಿಮ್ಮ ಯಜಮಾನ್ರು ಅಷ್ಟು ದೊಡ್ಡ ಮನುಷ್ಯರಾಗಿರೋದು. ಸುಮ್ಮನೆ ಇರಜಿ ಸಾಕು. ದೊಡ್ಡ ಮನುಷ್ಯರನ್ನ ಹೇಗೆ ನಡ್ಸ್ಕೋಬೇಕು ಅನ್ನೋ ಮಿನಿಮಮ್ ಸೆನ್ಸ್ ಕೂಡ ಈ ಮನೇಲಿ ಯಾರಿಗೂ ಇಲ್ಲ ಅನ್ಸುತ್ತೆ. ನಾನು ಅಂಥದ್ದು ಏನು ಕೇಳ್ಬಾರ್ದು ಕೇಳಿದೆ ಅಂತ ನಿಮ್ಮ ಸೊಸೆ ಈ ರೀತಿ ಆಡ್ತಿದ್ದಾರೆ. ಆಫ್ಟರ್ ಆಲ್ ಒಂದು ರೂಮ್ ಕೇಳಿದೆ, ನನಗೂ ನನ್ನ ಗಂಡನಿಗೂ ಏನು ತಪ್ಪು? ನೋಡಮ್ಮ, ನನ್ನ ರೂಮ್ನ ಸತ್ಯ ಮತ್ತೆ ಕಾರ್ತಿಕಿಗೆ ಬಿಟ್ಕೊಟ್ಟಾಯ್ತು. ಇವಾಗ ನನಗೆ ದೊಡ್ಡಪ್ಪನ ರೂಮ್ನ ಬಿಟ್ಕೊಡು. ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡ. ದಿವ್ಯಾ, ಕಾಮ್ ಡೌನ್. ಯಾಕೆ ಇಷ್ಟೊಂದು ಅಪ್ಸೆಟ್? ನೋಡಿ ಅತ್ತೆ, ನನಗೆ ಜಗತ್ ಹೊಸದು. ನಾನು ಇಷ್ಟು ಚಿಕ್ಕ ಮನೆ, ಮಿಡಲ್ ಕ್ಲಾಸ್ ಮನೆ ನನ್ನ ಲೈಫಲ್ಲೇ ನೋಡಿಲ್ಲ. ಅದಕ್ಕೆ ದಿವ್ಯಾ ಪಾಪ ನಾನು ಕಂಫರ್ಟಬಲ್ ಆಗಿರಲಿ ಅಂತ ಇಷ್ಟೆಲ್ಲ ಜಗಳ ಮಾಡ್ತಿದ್ದಾಳೆ ಅಷ್ಟೆ. ಎಷ್ಟೇ ಆದರೂ ಗಂಡನ ಮೇಲೆ ಪ್ರೀತಿ ಇರೋದು ಸಹಜ. ನಮಗೂ ಪ್ರೈವಸಿ ಬೇಕಲ್ವಾ? ದೊಡ್ಡಪ್ಪನ ರೂಮ್ ಫ್ರೀ ಇದ್ರೆ ಕೊಟ್ಬಿಡಿ, ನಾವಿಬ್ರು ಅಲ್ಲಿರ್ತೀವಿ. ಯಾವನ ಅವನು ನನ್ನ ರೂಮ್ ಬಗ್ಗೆ ಮಾತಾಡೋನು? ಏನ್ ಮಾತಾಡ್ತಾ ಇದ್ಯಾ? ಆ ಬಾಲನ್ನ ನನಗೆ ಹೋಲಿಸ್ತ್ಯಾ? ಲೂಸು ನಿನ್ಗೆ. ಅವನೊಬ್ಬ ಫ್ರಾಡು. ಹೆಂಗ್ ಕೊಚ್ಕೋತಾ ಇದ್ದ ಗೊತ್ತಾ? ದುಡ್ಡಿರೋರು ಯಾವತ್ತೂ ನನ್ನ ದುಡ್ಡಿದೆ ಅಂತ ಬಾಯ್ ಬಡ್ಕೊಳ್ಳಲ್ಲ. ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತವನ್ನ ನನಗೆ ಹೋಲಿಸ್ತ್ಯಾ? ಹೋಗು. ನಾನು ಹೋಲ್ಸಿದ್ದು ಗಂಡ ಅನ್ನೋ ವಿಚಾರದಲ್ಲಿ. ಅವ್ನು ಫ್ರಾಡೇ ಆಗಿರ್ಬೋದು, ಆದ್ರೆ ಅಕ್ಕನ ಮೇಲಿರೋ ಅವ್ನ ಪ್ರೀತಿ ಸುಳ್ಳಲ್ವಲ್ಲ. ಜೀವನದಲ್ಲಿ ನಿಯತ್ತಾಗಿರೋರು ಮಾತ್ರ ಪ್ರೀತಿ ನಿಯತ್ತಾಗಿರಕ್ ಸಾಧ್ಯ. ಅವನ ಜೀವನನೇ ನಿಯತ್ತಾಗಿಲ್ಲ. ಆದ್ರೆ ಅಕ್ಕ ಅವನ ಪ್ರೀತಿಲಿ ಕುರುಡಾಗಿದ್ದಾಳಲ್ಲ. ಅವಳಿಗೆ ನಾನೇನಾದ್ರೂ ಹೇಳಿದ್ರು ಅದನ್ನ ಕೇಳೋ ಪರಿಸ್ಥಿತಿಲಿ ಅವಳಿಲ್ಲ ಅಂದ್ರೆ ಬಾಲ ಅವಳಿಗೆ ಎಷ್ಟು ಪ್ರೀತಿ ಮಾಡ್ತಿರ್ಬೇಕು ಹೇಳು. ಸತ್ಯ, ಪ್ರೀತಿ ಅನ್ನೋದು ಲೈಟ್ ತರ ಇರಬೇಕು. ನಿಮ್ಮ ಅಕ್ಕನ ತರ ಬ್ಲೈಂಡ್ ಆಗಿ ಕತ್ಲೆಯಲ್ಲಿ ಹೋಗೋದಲ್ಲ. ಆ ಬಾಲನಿಂದ ಹೋಗ್ತಾ ಇದ್ದಾಳಲ್ಲ, ಆ ರೀತಿ. ಆದ್ರೆ ನಮ್ಮ ಅಕ್ಕ ಬಾಲನ್ ಪ್ರೀತಿಲಿ ಖುಷಿಯಾಗಿದ್ದಾಳಲ್ವಾ? ಒಂದು ವಿಷಯ ತಿಳ್ಕೊ, ಮೋಸ ಮಾಡಿ ಪ್ರೀತಿ ಮಾಡ್ಬೋದು, ಆದ್ರೆ ಪ್ರೀತಿ ಮಾಡಿ ಮೋಸ ಮಾಡಬಾರ್ದು. ಇವಾಗ ಏನು, ಬಾಲ ಮತ್ತೆ ದಿವ್ಯನ್ ಲವ್ ಸ್ಟೋರಿ ಗ್ರೇಟಾ? ಹೌದು, ಗ್ರೇಟೆ. ಆ ಬಾಲ ದಿವ್ಯಕ್ಕನ್ ಎಷ್ಟು ಕೇರ್ ಮಾಡ್ತಾನೆ ಅನ್ನೋದು ನೋಡಿದ್ಯಾ ನೀನು? ಅವನಿಗೆ ಎಷ್ಟು ರೊಮ್ಯಾಂಟಿಕ್ ಸೆನ್ಸ್ ಇದೆ ಅನ್ನೋ ಕಲ್ಪನೆನಾದ್ರೂ ನಿನಗಿದೆಯಾ? ಅವನು ನಮ್ಮ ಅಕ್ಕನ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ದ, ಐಸ್ ಕ್ರೀಮ್ ಕೊಡಿಸ್ದ, ಒಂದೇ ಇಯರ್ಫೋನಲ್ಲಿ ಇಬ್ರು ಕೂತ್ಕೊಂಡು ಹಾಡು ಕೇಳ್ತಾ ಇದ್ರು. ಯಾರಿದ್ದಾರೆ ಯಾರಿಲ್ಲ ಅನ್ನೋದು ನೋಡ್ದೆ 10 ನಿಮಿಷಕ್ಕೊಂದು ಮುತ್ತು ಕೊಡ್ತಿದ್ದ ಗೊತ್ತಾ? ನಿನಗಿದನ್ನೆಲ್ಲ ಮಾಡೋದಕ್ಕಾಗತ್ತಾ? ಇದ್ರಲ್ಲಿ ಒಂದಾದ್ರೂ ಮಾಡೋ ಕೆಪಾಸಿಟಿ ನಿನಗಿದ್ಯಾ? ಬೇಡ ಸತ್ಯ, ಯು ಆರ್ ಇನ್ಸಲ್ಟಿಂಗ್ ಮೀ. ಅಯ್ಯ ಸಾಕ್ ಸುಮ್ನಿರಯ್ಯ, ಕಂಡಿದ್ದೀನಿ. ಬರೀ ಹೆಸರಿಗೆ ಮಾತ್ರ ಗಂಡ ನೀನು, ಆದ್ರೆ ವೇಸ್ಟ್ ಬಾಡಿ. ಸುಮ್ಮನೆ ನನ್ನ ಕೆಣಕ್ತಾ ಇದ್ಯಾ? ಇನ್ನೂ ನನ್ನ ಬಗ್ಗೆ ನಿಂಗೆ ಸರಿ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ. ಐ ಆಮ್ ದ ಮೋಸ್ಟ್ ರೊಮ್ಯಾಂಟಿಕ್ ಪರ್ಸನ್ ಇನ್ ದ ವರ್ಲ್ಡ್. ಅಯ್ಯ, ಬರೀ ಬಾಯ್ ಬಡ್ಕೊಳ್ಳೋದೇ ಆಯ್ತು ನಿಂದು. ಅಲ್ಲ, ಒಂದೇ ಒಂದ್ಸಲನಾದ್ರೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಯಾ? ಬಲವಂತವಾಗಿ ನನ್ನ ಕೈ ಹಿಡ್ಕೊಂಡಿದ್ಯಾ? ನನಗೆ ಜಡೆ ಇಲ್ಲದೆ ಇರ್ಬೋದು, ಆದ್ರೆ ಮುಂಗೋಳಿದೆ, ಅದನ್ನ ಒಂದೇ ಒಂದ್ಸತಿನಾದ್ರೂ ಸರಿಸಿದ್ಯಾ? ಬೇಜಾರಾದಾಗ ಪಕ್ಕದಲ್ಲಿ ಕೂತಿಲ್ಲ, ಕಣ್ಣೀರಿಟ್ಟಾಗ ಒಂದೇ ಒಂದ್ಸತಿನೂ ತಬ್ಕೊಂಡಿಲ್ಲ. ಬೇಸಿಕ್ಕೆ ಗೊತ್ತಿಲ್ಲ, ಇನ್ ರೊಮ್ಯಾನ್ಸ್ ಬೇರೆ ಕೇಡು. ಬೇಡ ಜಾನಕಮ್ಮ, ನಿನ್ನ ಮಗಳು ದಿವ್ಯಾ
ಯಾವನು ನೀನು ನನ್ನ ಮನೆಗೆ ಬಂದ್ಬಿಟ್ಟು ನಾನು ರೂಮ್ ಬಿಟ್ಕೊಡು ಅಂತ ಕೇಳ್ತಿದ್ಯಾ? ಬೇಬಿ, ಈ ಫಿಗರ್ ಯಾರು? ನಿಮ್ಮ ದೊಡ್ಡಪ್ಪನ? ಓ, ನಮ್ದೇ ಸೀನಿಯರ್ ವರ್ಷನ್ ಇದು. ಓಹೋ, ದಿವ್ಯಾ ಮೇಡಮ್ ತಾವು ನಮ್ಮನೆಗೆ ಆಗಮಿಸಿದ್ದೀರೋ? ಒಬ್ಬೊಬ್ಬೊಬ್ಬೊಬ್ಬ, ಇದನ್ನ ನೋಡೋದಕ್ಕೆ ನನ್ನ 2 ಕಣ್ಣು ಸಾಲದು. ಇವ್ರು ಯಾರೋ ನಿಮ್ಮ ಯಜಮಾನ್ರಾ? ಏನಯ್ಯ, ನಮ್ಮ ಹುಡುಗಿನ ಹಾರಿಸ್ಕೊಂಡೋದು ನೀನೇನಾ? ದೊಡ್ಡಪ್ಪ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಓ, ಮರ್ಯಾದೆ? ತಮ್ಗೆ ಯಾವ ಸೀಮೆ ಮರ್ಯಾದೆನೋ? ಇವನು ಸಿಕ್ಕಿದ್ರೆ 4 ಬಾರ್ಸೋಣ ಅಂತಿದ್ದಾನೆ, ಈಗ ಸಿಕ್ಕಿದಾನೆ. ಜಗ ಸುಮ್ಮನಿರೋ, ಈಗ ಅವ್ರು ಮದ್ವೆ ಆಗಿದ್ದಾರೆ. ಬುದ್ಧಿ ಇದೆಯಲ್ಲಮ್ಮ ಇವನಿಗೆ? ಕಾರ್ತಿಕ್ನಂತ ಗೋಲ್ಡ್ ಬಿಟ್ಬಿಟ್ಟು ಇವನು ಯಾವನ ತಗಡು ಕಟ್ಕೊಂಡ್ಬಿಡ್ತಾಳಲ್ಲ. ದೊಡ್ಡಪ್ಪ, ಇದೆಲ್ಲ ಸರಿ ಇರಲ್ಲ. ನನ್ನ ಗಂಡನ್ನ ತಗಡು ಗಿಗಡು ಅನ್ಬೇಡಿ. ನಾನು ಸುಮ್ಮನೆ ಇರಲ್ಲ. ಮತ್ತೆ ನನ್ನ ಗಂಡ ದೊಡ್ಡ ಶ್ರೀಮಂತ, ಗೊತ್ತಾ? ಅವನ ಹತ್ರ ಇರೋ ಆಸ್ತಿ ಪಾಸ್ತಿ, ದುಡ್ಡು, ಕಾರು, ಬಂಗ್ಲೆ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಆದ್ರೆ ನನ್ನ ಗಂಡನ್ಗೆ ಸಿಂಪಲ್ ಆಗಿರೋದೇ ಇಷ್ಟ. ಇವರು ಶ್ರೀಮಂತರ? ತುಂಬಾ ಚೆನ್ನಾಗಿದೆ ಕಾಮಿಡಿ. ನನಗಂತೂ ಫುಲ್ ನಗು ಬಂದ್ಬಿಡ್ತು. ಪುಟ, ಇನ್ನೊಂದು ಜೋಕ್ ಹೇಳು. ದೊಡ್ಡಪ್ಪ, ನಾನೇನು ಜೋಕ್ ಮಾಡ್ತಿಲ್ಲ. ನನ್ನ ಗಂಡ ದೊಡ್ಡ ಶ್ರೀಮಂತ. ಅದು ಅಲ್ಲದೆ ನನ್ನ ಗಂಡನ ಮುಂದೆ ನಿಮ್ಮ ಕಾರ್ತಿಕ್ ಏನೇನೂ ಅಲ್ಲ. ಹೌದಾ? ನಿಜನಾ ಅಮ್ಮ? ದಿವ್ಯ ಹೇಳ್ತಿರೋದು ನಿಜನಾ? ಜಾನಕಮ್ಮ, ನಿನ್ನ ಮಗಳು ದಿವ್ಯಾ ಹೇಳ್ತಿರೋದು ನಿಜಾನಾ? ಇವ್ರು ಶ್ರೀಮಂತನಾ? ಹಾಗಂತ ಅವಳೇ ಹೇಳ್ಕೊತಾಳೆ ಬಾಬಾ. ಅವಳ ಗಂಡ ಏನೋ ಹೇಳಿಲ್ಲ. ಅಮ್ಮ, ಯಾರಾದರೂ ಅವ್ರಿಗೆ ಅವರೇ ದೊಡ್ಡ ಮನುಷ್ಯರು ಅಂತ ಹೇಳ್ಕೊತಾರ? ಅದನ್ನ ನಾವೇ ತಿಳ್ಕೊಂಡು ನಡ್ಕೋಬೇಕು. ಅದೇ ತಿಳ್ಕೊಳಕ್ಕಾಗುತ್ತೆ? ನಿನ್ನ ಗಂಡನ ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ. ದಿವ್ಯಾ, ಇವ್ರು ನನಗೆ ಇನ್ಸಲ್ಟ್ ಮಾಡ್ತಿದ್ದಾರೆ. ದೊಡ್ಡಪ್ಪ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡಿದ ತಕ್ಷಣ ಗೊತ್ತಾಗಲ್ಲ ಅಂದ್ರೆ ಏನರ್ಥ? ಹಣೆ ಮೇಲೆ ಬೋರ್ಡ್ ಹಾಕೊಂಡು ಓಡಾಡಕ್ಕಾಗತ್ತಾ? ಹೋಗ್ಲಿ ಬಿಡು ದಿವ್ಯಾ, ಇವ್ರ ಹತ್ರ ಏನ್ ಜಗಳ? ಇವ್ರು ನಮ್ಮನ್ನ ಗತಿ ಇಲ್ದೇ ಇರೋ ಥರ ಟ್ರೀಟ್ ಮಾಡ್ತಿದ್ರೆ ನಮ್ಮ ಆಸ್ತಿ ಏನು ಕರ್ಗೋಗುತ್ತಾ? ಈ ಅಪ್ಪ ಯಾಕೆ ಹಿಂಗ್ ನೋಡ್ತಾವನೆ? ಎಲ್ಲಾದ್ರೂ ನಾನು ನೋಡೋಣ, ಸಿಗಾಕೋತೀನ ಹೆಂಗೆ? ದೊಡ್ಡಪ್ಪ, ಏನ್ ಸ್ಕ್ಯಾನ್ ಮಾಡ್ತಿದ್ದೀರಾ? ಈ ಮನೇಲಿ ಎಲ್ರಿಗೂ ಅನುಮಾನನೇ. ಹಿರಿ ಮಗಳು ಮೊದಲನೇ ಸಲ ಗಂಡನ ಜೊತೆ ಮನೆಗೆ ಬಂದಿದ್ದಾಳೆ. ಮರ್ಯಾದೆಯಿಂದ ನಡೆಸ್ಕೋಬೇಕು ಅನ್ನೋದು ಯಾರಿಗೂ ಇಲ್ಲ. ಆಗಲ್ಲಮ್ಮ ದಿವ್ಯಾ. ನೋಡಿದ್ರೆ ನಿನ್ನ ಗಂಡನ ಹತ್ರ ನೀನು ಹೇಳೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಆಮೇಲೆ ನನಗೆ ಇವನ್ನೆಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಹೌದು, ಪಕ್ಕ ನೋಡಿದ್ದೀನಿ, ಪಕ್ಕ. ಬಿಡ ಬಿಡ ಬಿಡ. ಎದಳಪ್ಪ ನೀನು, ಎದಳು. ಓಹೋ, ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಹಬ್ಬ ಅಂತ ಏನು ನಮ್ಮ ಮನೆನ ಉಡಾಯಿಸ್ಬೇಕು ಅಂತಿದ್ದೀರಾ ಹೆಂಗೆ? ಕಾಲ್ ಬಿಡಪ್ಪ. ಏನ್ ನಿಜವಾಗ್ಲೂ ನೀನು ಸಾವುಕಾರನೋ ಅಥವಾ ಸಾಲ್ಗಾರನೋ? ಬಿಡ, ಮೊದ್ಲೆತ್ತೋಳು, ಆಮೇಲೆ ಬಾಯ್ ಬಿಡುವು.